ಹೆಲೋ ಗಾಯ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಎಂತ ಮಾಡೋದು ಭವ್ಯ? ಮ್ಯಾಗಿ ಸ್ಪೆಷಲಿ ಮ್ಯಾಗಿ ಮಾಡೋದು. ಬಟ್ ಅದರಲ್ಲಿ ನಾನು ನನ್ನ ಟಚ್ ಕೊಡ್ತೇನೆ. ಸೊ ಅದರಲ್ಲಿ ಅವಳು ಟಚ್ ಕೊಡ್ತಾಳೆ. ಮ್ಯಾಗಿ ಎಲ್ಲರಿಗೂ ಗೊತ್ತುಂಟು ಹೇಗೆ ಮಾಡೋದು ಅಂತ ಹೇಳಿ, ಹೇಗೆ ಎಲ್ಲರಿಗೂ ಗೊತ್ತುಂಟು. ಎವ್ರಿ ಟೈಮ್ ನಾನು ಹೇಗೆ ಮಾಡಿ ತಿಂತೇನೆ ಅದು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಅವಳು ಸಹ ಹಾಗೆ ನಂಗೆ ಅವಳು ಮಾಡಿ ತಿನ್ಸಿದಾಳೆ, ನಂಗೆ ಗೊತ್ತುಂಟು ಅದ್ರ ಟೇಸ್ಟ್. ಸೊ ನಾನು ಅವಳಿಗೆ ಸಜೆಸ್ಟ್ ಮಾಡಿದೆ, ನೀನ್ ಸಹ ನಿನ್ನ ಸ್ಪೆಷಲ್ ಮಾಡು ಅಂತ ಹೇಳಿದ್ದೇನೆ. ಸೊ ಅವಳು ಸ್ಪೆಷಲ್ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೇವೆ. ಹೇಗಾಗಿದೆ ಈಗ ನಾವು ತೋರಿಸ್ತೇವೆ ನಿಮ್ಗೆ ಏನೆಲ್ಲ ಐಟಮ್ ಬೇಕು. ಮ್ಯಾಗಿ ಇವಳದ್ದು ಸ್ಪೆಷಲಿಗೆ ಏನೆಲ್ಲ ಬೇಕಂತ ನೀನ್ ಹೇಳು. ನನ್ನದಕ್ಕೆ ಜಾಸ್ತಿ ಅಂತ ಇಲ್ಲ. ಆಕ್ಚುಲಿ ಎಗ್ ಮಿಲ್ಕ್ ಮ್ಯಾಗಿ ಮಾಡು ಅಂತ ಹೇಳಿದ್ವಿ. ಇವಳು ಮಿಲ್ಕ್ ತಿನ್ನುದಿಲ್ಲ, ಸಾರಿ ಕುಡಿಯುದಿಲ್ಲ. ಸೊ ಎಗ್ ಮಿಲ್ಕ್ ಮ್ಯಾಗಿ ಕ್ಯಾನ್ಸಲ್ ಮಾಡಿ ಖಾಲಿ ಎಗ್ ಮ್ಯಾಗಿ ಮಾಡ್ತಾ ಇದ್ದೇನೆ. ಅದಕ್ಕೆ 2 ಪ್ಯಾಕೆಟ್ ಮ್ಯಾಗಿ ತಗೊಂಡಿದ್ದೇನೆ ಹಾಗೂ ಕೋಳಿದ್ದು ಮೊಟ್ಟೆ ತಗೊಂಡಿದೆ. ಬೇರೆ ಮೊಟ್ಟೆ ಅಲ್ಲ, ಖಾಲಿ ಕೋಳಿದ್ದೇ ಆಗ್ಬೇಕು. ಹಾಗೆ ಎಗ್ ತಗೊಂಡಿದ್ದೇನೆ, 2 ಎಗ್ ತಗೊಂಡಿದ್ದೇನೆ. ಮತ್ತೆ ಸ್ವಲ್ಪ ಸಾಲ್ಟ್, ಮತ್ತೆ ಸ್ವಲ್ಪ ಕೋಕೋನಟ್ ಆಯಿಲ್, ವಾಟರ್. ಓಕೆ, ಈಗ ನಾನು ಮಾಡ್ತೇನೆ. ಓಕೆ, ನೀವು ನೋಡಿ. ಫಸ್ಟಿಗೆ ಗ್ಯಾಸ್ ತಿಕ್ಬೇಕು. ಸೊ ನಾವೊಂದು ಬಾಣಲೆ ಇಡ್ತೇವೆ. ಗ್ಯಾಸ್ ಕೋಕೋನಟ್ ಆಯಿಲ್ ಹಾಕಿದ್ದೀವಿ. ಮ್ಯಾಗಿ ತಿನ್ನಬಾರ್ದು ಗಾಯ್ಸ್. ನಮ್ಗೆ ಈಗ ಯೂಟ್ಯೂಬ್ಗೋಸ್ಕರ ನಾವು ಒಂದು ಮ್ಯಾಗಿ ಮಾಡ್ತಾ ಇದ್ದೀವಿ. ಸೊ ಎಣ್ಣೆ ಬಿಸಿ ಆಗಿದೆ, ನಾನು ಪೌಡ್ರ್ ಹಾಕ್ತಾ ಇದ್ದೇನೆ. ನೋಡಿ ಕೊತ್ತ ಕುದಿತೋಡು ನೋಡಿ. ಹೀಗೆ ಮಿಕ್ಸ್ ಮಾಡಿದ ಮೇಲೆ 1 ಕಪ್ ನೀರು ಹಾಕ್ತೇನೆ, 1/2 ಕಪ್ ನೀರು ಹಾಕ್ತೇನೆ. ಇದು ನೀರು ಕುದಿದ ಮೇಲೆ ಸಾಲ್ಟ್ ಹಾಕ್ತಾ ಇದ್ದೇನೆ ಟೇಸ್ಟಿಗೆ. ಆ್ಯಕ್ಚುಲಿ ಪೌಡರಲ್ಲೇ ಇರ್ತದೆ ಸಾಲ್ಟ್, ಬಟ್ ನನಗೆ ಪೌಡ್ರಲ್ಲಿ ಇದ್ದದ್ದು ಸಾಕಾಗೋದಿಲ್ಲ, ನನಗೆ ಸ್ವಲ್ಪ ಉಪ್ಪು ಜಾಸ್ತಿ. ನನಗೆ ಸಹ ನಾನು ಉಪ್ಪು ಸ್ವಲ್ಪ ಹಾಕಿದೆ. ಮತ್ತು ಎಗ್ ಸಹ ಹಾಕ್ತಿದ್ದೇವಲ್ಲ, ಸೊ ಎಗ್ ಉಪ್ಪು ಎಳ್ಕೊಳ್ಳೋದಿಲ್ಲ, ಅದಕ್ಕೆ ಸಾಕಾಗೋದಿಲ್ಲ ಉಪ್ಪು. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿದೆ ನಾನು. ಅದು ನೀರು ಕುದಿದ ಮೇಲೆ ಮ್ಯಾಗಿಯನ್ನು ಸೊ ಈಗ ನೀರು ಕುದೀತಾ ಉಂಟು. ನಾವಿದನ್ನು ಮ್ಯಾಗಿಯನ್ನು ಹಾಕುವ. ಇಡೀ ಹಾಕುವ ಅಥವಾ ತುಂಡು ಮಾಡುವ? ನಾವು ತುಂಡು ಮಾಡುವ. ಸೊ ನಾನು 2 ಪೀಸ್ ಮಾಡ್ತಾ ಇದ್ದೇನೆ. 2 ಪೀಸ್ ಮಾಡಿ ಹಾಕ್ತಾ ಇದ್ದೇನೆ ಮ್ಯಾಗಿಯನ್ನು. ಕುದೀತಾ ಉಂಟು, ಒಂದು ಸ್ವಲ್ಪ ಬೇಯಲಿ ಅದು ಮ್ಯಾಗಿ, ಸ್ವಲ್ಪ ದಪ್ಪ ಆಗ್ತದೆ ಅದು. ನೋಡಿ ಇದೀಗ ಮ್ಯಾಗಿ ಬಾಯ್ಲ್ ಆಗಿದೆ, ಬೆಂದಿದೆ. ಈ ಎಗ್ ನೋಡಿ, ಅದು ಫೋಕಸ್ ಔಟ್ ಆಫ್ ಫೋಕಸ್ ಆಗಿದೆ. ಇದು ಭವ್ಯ, ಇದು ನಾರ್ಮಲ್, ಇದು ಭವ್ಯ ನಾರ್ಮಲ್ ಅಲ್ಲ. ಇದಕ್ಕೆ ತಲೆ ಉದ್ದಾಗಿದೆ, ನಿನ್ ತಲೆ ಉದ್ದಾಗಿದೆ. ಎಗ್ಗು ಅಂತ ಸೊ ನಾವೀಗ ಎಗ್ 2 ಒಡೆದಾಕಿದೆ, ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಇದು ಆ್ಯಕ್ಚುಲಿ ಎಗ್ ಹೀಗೆ ಹಾಕಿದಾಗ ಅದರದ್ದು ಎಗ್ಗಿದ ಹಸಿ ಸ್ಮೆಲ್ ಹೋಗೋ ತನಕ ಸರಿ ಇದು ಮಾಡ್ಬೇಕಂತ ಹೇಳ್ತಾರೆ. ಮ್ಯಾಗಿ ಕಾಣುದಿಲ್ಲ, ಮ್ಯಾಗಿ ಉಂಟ ಇಲ್ಲ ಗೊತ್ತಾಗೋದಿಲ್ಲ. ಬಟ್ ತಿನ್ನುವಾಗ ಮಾತ್ರ ಒಟ್ರಾಸಿ ಟೇಸ್ಟ್ ಇರ್ತದೆ. ಜ್ಯೂಸಿ ಇರಬೇಕು, ಸೂಪರ್ ಆಗ್ತದೆ ತಿನ್ನಲಿಕ್ಕೆ ಮ್ಯಾಗಿ. ಎಂತ ಹೇಳ್ತಾರೆ, ಪೂರಾ ಸ್ಮೆಲ್ ತೆಗಿಬೇಕಾದ್ರೆ ಅದು ಮೀನ್ ಅದು. ಎಗ್ಗಿದ್ದು ಪೂರಾ ಸ್ಮೆಲ್ ಅಂದ್ರೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಮಾರತ್ತೆ? ತೊಂದ್ರೆ ಇಲ್ಲ, ತುಳುವಲ್ಲಿ ಆಲ್ಮೋಸ್ಟ್ ಎಲ್ಲ ತುಳುವವ್ರೆ. ನಮ್ಗೆ ತುಳು ಬರುದಿಲ್ಲ ಅಂತ ಹೇಳ್ಕೊಂಡು ತುಳುವಲ್ಲಿ ಪುರಲ್ಲಿ ಹೇಳ್ತಾರೆ. ನಂಗೆ ತುಳು ಬರ್ತದೆ, ನಂಗೆ ಬರುದಿಲ್ಲ. ಜೊತೆಗಾರ್ತಿಗೆ ತುಳು ಎಂಕ್ ಬರ್ಪುಂಡು, ಬಟ್ ಯಾನ್ ಪಾತಿರಂಡ ಲೆಗ್ ಮದದ ಪೋಪುಂಡ ಐಕ್ ಮದದ್ ಪೋಪುಂಡು ಮದದ್ ಐಕೋಸ್ಕರ ಅಂತ ಪಾತಿರುಚಿ ಅಲಡ ಎಂಕೆ ಮದದ್ ಪೋಪು ತುಲೆಗಾಯ್ಸ್ ಮೂಲು ಎಗ್ ಇಂಚ ಆಂಡ್. ಬೇಕಾದ್ರೆ ನಂತರ ಕೊರಿಯಾಂಡರ್ ಇಲ್ಲ ಲೀವ್ಸ್, ಕೊರಿಯಾಂಡರ್ ಲೀವ್ಸ್ ಇದ್ರೆ ಕೊರಿಯಾಂಡರ್ ಲೀವ್ಸ್ ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಆಯ್ತು, ಅದು ಇನ್ನೂ ಒಳ್ಳೇದಾಗ್ತದೆ. ಆಗ ಮ್ಯಾಗಿ ಈಗ ಹೇಗಾಯ್ತು, ಆಗ ನಾರ್ಮಲ್ ಮ್ಯಾಗಿ, ಈಗ ಎಗ್ ಹಾಕಿದೆ ಅಷ್ಟೇ.
ಅದು ಎಗ್ ಮ್ಯಾಗಿ. ಎಗ್ ಮ್ಯಾಗಿ, ಎಗ್ ಮಿಲ್ಕ್ ಮ್ಯಾಗಿ ಅಂದ್ರೆ ನೀರಿನ ಬದಲು ಮಿಲ್ಕ್ ಹಾಕಿದ್ರಾಯ್ತು. ಎಗ್ ಮಿಲ್ಕ್ ಮ್ಯಾಗಿ ಏನಾದ್ರೂ ಒಂದು ಆಡ್ ಮಾಡ್ತಾ ಹೋದ್ರೆ ಅದ್ರ ಹೆಸರು ಹಾಕ್ತಾ ಇದ್ರೆ ಆಯ್ತು ನಮ್ಗೆ. ಈಗ ಆಗಿದೆ ಆಲ್ಮೋಸ್ಟ್ ಮ್ಯಾಗಿ. ಇನ್ನು ಗ್ಯಾಸ್ ಆಫ್ ಮಾಡುದು, ತಿಂದು ಹೇಗುಂಟಂತ ಹೇಳಿ ಸರ್ವ್ ಮಾಡಿ ನೀನೀಗ. ಅಜ್ಜು ಹೇಳ್ತಾಳೆ, ನಾನ್ ಹೇಳುದಿಲ್ಲ. ನಾನ್ ಹೇಳಿದ್ರೆ ಅದು ಆಗುದಿಲ್ಲ ಅಲ್ಲ, ಸೊ ಅವಳು ಹೇಳ್ತಾಳೆ ಹೇಗಾಗಿದೆ ಅಂತ ಹೇಳಿ. ಅವಳು ಮಾಡಿದ್ದು ನಾನು ಟೇಸ್ಟ್ ಮಾಡ್ಕೊಳ್ತೇನೆ ಹೇಗಾಗಿದೆ ಅಂತ. ಓಕೆ ಓಕೆ, ಸರ್ವ್ ಮಾಡು. ಫಸ್ಟ್ ಆಫ್ ಮಾಡಿದೆ ಗ್ಯಾಸ್. ಗ್ಯಾಸ್ ಆಫ್ ಆಗಿದೆ ಗೈಸ್. ನನ್ನದಾಯ್ತು, ನಾನ್ ಮ್ಯಾಗಿ ಮಾಡಿದೆ. ಸೊ ಸರ್ವಿಗೆ ಇಟ್ಟಿದ್ದೇನೆ. ನನ್ನ ಟೇಸ್ಟ್ ಇವಳು ನೋಡ್ತಾಳೆ. ಅವಳೀಗ ಮ್ಯಾಗಿ ಮಾಡ್ತಿದ್ದಾಳೆ, ಅವಳ ಸ್ಪೆಷಲ್. ಸೊ ಅವಳು ಮಾಡಿದ ಮ್ಯಾಗಿದ್ದು ಟೇಸ್ಟ್ ನಾನ್ ನೋಡ್ತೇನೆ. ಇಬ್ಬರದ್ದು ಮ್ಯಾಗಿ ಹೇಗಾಗಿದೆ ಅಂತ ಹೇಳಿ ಲಾಸ್ಟಿಗೆ ನಾವು ರಿವ್ಯೂ ಕೊಡ್ತೇವೆ. ಸೊ ನಾನೀಗ ಮ್ಯಾಗಿ ಮಾಡ್ತಾ ಇದ್ದೇನೆ. ಅದಕ್ಕೆ ಏನೆಲ್ಲ ಬೇಕಂತ ಹೇಳಿದ್ರೆ 2 ಪ್ಯಾಕ್ ಮ್ಯಾಗಿ, ಮತ್ತೆ ಸ್ಪೆಷಲ್ ಏನಿಲ್ಲ, ಅದ್ರೊಳಗೆ ಆಲ್ರೆಡಿ ಪೌಡರ್ ಬರ್ತದೆ. ಸೊ ನಾವು ಎಕ್ಸ್ಟ್ರಾ ಮಾಡೋದೇನಂತ ಹೇಳಿದ್ರೆ ಆರಿಗ್ಯಾನೋ 2 ಪ್ಯಾಕ್. ಅದು ಪಿಜ್ಜಾ ಒಟ್ಟಿಗೆಲ್ಲ ಬರ್ತದಲ್ಲ ಅದೇ. ನಾನ್ ಹೇಳ್ಬೇಕಂತ ಹೇಳಿ ಅನ್ಕೊಂಡೆ, ಪಿಜ್ಜಾ ತಿಂದದೆಷ್ಟು ಅಂತ ಹೇಳಿ ಗೊತ್ತಾಗ್ತದೆ. ಮತ್ತೆ ಚಿಲ್ಲಿ ಫ್ಲೇಕ್ಸ್. ನಿಮ್ಗೆ ಸ್ಪೈಸಿ ಹೆಚ್ಚು ಬೇಕಂತ ಹೇಳಿದ್ರೆ ನೀವು 2 ಆಡ್ ಮಾಡ್ಬೋದು. ನಂಗೆ ಹೆಚ್ಚು ಬೇಡ, ಸೊ 1. ಆರಿಗ್ಯಾನೋ 2, ಇನ್ನು 3 ಇದ್ರು ಒಳ್ಳೆ ಆಗ್ತದೆ, ಬಟ್ 2 ಸಾಕು ನಮ್ಗೆ. ಈಗ ನಾನು ವಿಡಿಯೋ ಲಾಂಗ್ ಆಗ್ಬಾರ್ದು ಅಂತ ಹೇಳಿ ನಾನು ಈಗ್ಲೇ ಫಸ್ಟಿಗೆನೆ ಪಾತ್ರೆ ಇಟ್ಟು ನೀರ್ ಹಾಕಿಟ್ಟಿದ್ದೇನೆ. ಅದು ಬಾಯ್ಲ್ ಆಗ್ಬೇಕು. ನೀರ್ ಹಾಕಿದ್ದೇನೆ, ತೋರಿಸ್ತೇನೆ. ಇನ್ನು ಒಂದು ಅರ್ಧ ಲೋಟ ಹಾಕ್ತೇನೆ. ಅರ್ಧ ಸಾಕು. ಇಷ್ಟು ಅರ್ಧನೂ ಹಾಕಿಲ್ಲ, ನಾನು ಸ್ವಲ್ಪ ತಕೊಂಡಿದ್ದೇನೆ. 2 ಪ್ಯಾಕಿಗೆ ಮ್ಯಾಗಿಗೆ ಎಷ್ಟು ನೀರು ಬೇಕು ಅಷ್ಟು ಹಾಕೊಳ್ಳಿ ನೀವು. ಈಗ ಇದು ಕುದಿ ಬರ್ಬೇಕು. ಕುದಿಬೇಕದು. ನಮ್ದು ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ. ಇದು ಬ್ರಂಚಿಗೆ ಅಂತ ಹೇಳಿ ಮಾಡ್ಕೊಳ್ತಿರೋದು. ಇನ್ನು ಅನ್ಕೊಳ್ಬೇಡಿ ಖಾಲಿ ಹೊಟ್ಟೆಗೆ ಇದೆಲ್ಲ ತಿಂತೇವೆ ಅಂತ ಹೇಳಿ. ಬ್ರೇಕ್ಫಾಸ್ಟ್ ಎಲ್ಲ ಈಚೆ ಲಂಚ್ ಇದೆಲ್ಲ, ಮಿಡ್ ಅಲ್ಲಿ ಬ್ರಂಚ್. ಹೌದು, ಮ್ಯಾಗಿ ಪ್ಯಾಕ್ ಹಾಕೊಳ್ಳೋ. ಇದು ಪುಡಿ ಬಿಡಬಾರ್ದು ಅಲ್ವಾ, ಅವಳು ಅದು ಸಾಕು. ನಾನು 2 ಪೀಸ್ ಮಾಡಿ ಹಾಕಿದೆ, ಅವಳು ಇಡೀ ಹಾಕ್ತಾ ಇದ್ದಾಳೆ. ನಂಗೆ ಲಾಂಗ್ ಬೇಕು. ಸೊ ಹೀಗೆ ಹಾಕಿ ಇದು ಲೂಸ್ ಬಿಟ್ಟಿದೆ ನೋಡಿ, ಹೀಗೆ ಇನ್ನು ಲೂಸ್ ಬಿಡಬೇಕು. ಈಗ ಇದು ಫುಲ್ ಸಪ್ರೇಟ್ ಆಗಲಿ. ನೋಡ್ಬೋದು ಬಾಯ್ಲ್ ಆಗ್ತಾ ಉಂಟು. ಮ್ಯಾಗಿ ಸಹ ಸಾಫ್ಟ್ ಆಗಿದೆ. ಇನ್ನು 80% ಕುಕ್ ಆಗಿದೆ, ಇನ್ನು ಕುಕ್ ಆಗಬೇಕು. ಸೊ ನಾವು ಮಸಾಲೆ ಎಲ್ಲ ಹಾಕ್ತೇವಲ್ಲ, ಇದು ಕುಕ್ ಆಗ್ತದೆ. ಇದು ಮ್ಯಾಗಿ ಒಟ್ಟಿಗೆ ಬರ್ತದಲ್ಲ ಮಸಾಲ, ಅದು ಇದು ಹಾಕ್ತೇವೆ. ಚಿಲ್ಲಿ ಫ್ಲೇಕ್ಸ್, ಹೌದೌದು. ಈಗಲೇ ಅರಿಗೇನು ಹಾಕಬೇಕು. 2 ಪ್ಯಾಕ್ ಹೇಳಿದಾಗೆ. ಇದು ಟೇಸ್ಟ್ ಆಗ್ತದೆ. ನೀವು 3 ಹಾಕಿದ್ರು ಇನ್ನೂ ಟೇಸ್ಟ್ ಹಾಕುದಿಲ್ಲ ನೀನು? ಇಲ್ಲ, ಸಾಲ್ಟ್ ಹಾಕುದಿಲ್ಲ. ಇದು ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪ ಬಾಯ್ಲ್ ಆಗಲಿ, ಮಸಾಲ ಕುಕ್ ಆಗಬೇಕು. ಪ್ಲಸ್ ಅದರೊಟ್ಟಿಗೆ ಮ್ಯಾಗಿ ಸಹ ಕುಕ್ ಆಗ್ತದೆ. 80% ಆಗಿತ್ತಲ್ಲ ಆಗ. ಈ ಥರ ಯಾರಾದರೂ ಮನೇಲಿ ಟ್ರೈ ಮಾಡಿದ್ರೆ ನನಗೆ ಹೇಳಿ ಕಮೆಂಟಲ್ಲಿ. ಇನ್ನು ಮುಂದೆ ಸಹ ನೀವು ಮಾಡಿದರೆ ಹೇಳಿ ಹೇಗೆ ಆಗಿತ್ತು ಟೇಸ್ಟ್. ಈಗ ಆಗಿದೆ. ನೀರು ನೋಡಿ ಸ್ವಲ್ಪ ಜ್ಯೂಸಿ ಉಂಟು. ಕರೆಕ್ಟ್ ಮ್ಯಾಗಿ ಉಂಟು ಅಂತ ಹೇಳಿ ಗೊತ್ತಾಗ್ತದೆ. ಹೌದು, ಜ್ಯೂಸಿ ಹೌದೌದು. ನಮ್ಗೆ ಇಬ್ಬರಿಗೂ ಜ್ಯೂಸಿ ಇಷ್ಟ. ಸೊ ನಾವು ಇದನ್ನ ಇಲ್ಲಿಗೆ ಇದು ಮಾಡ್ತೇವೆ. ನಿಮ್ಗೆ ಒಂದ್ ವೇಳೆ ಡ್ರೈ ಇಷ್ಟ ಅಂತ ಇದ್ರೆ ನೀವು ಫುಲ್ ಡ್ರೈ ಮಾಡ್ಕೊಳ್ಬಹುದು. ಇದರ ಮೇಲೆ ಬೇಕಾದ್ರೆ ಚೀಸ್ ಸಹ ಹಾಕ್ಬಹುದು. ಚೀಸ್ ಹಾಕಿ ಸಹ ತಿನ್ಬಹುದು. ಇದನ್ನೀಗ ಸರ್ವ್ ಮಾಡ್ತೇವೆ. ಗ್ಯಾಸ್ ಬಂದ್ ಮಾಡಿದ್ದೇನೆ. ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಮ್ಯಾಗಿ ಅದನ್ನ ಆಡ್ ಮಾಡಿದ್ರೆ ನೀವು ಚೀಸ್ ಹಾಕಿದ್ರೆ ಚೀಸ್ ಮ್ಯಾಗಿ ಅಷ್ಟೇ, ಏನ್ ಡಿಫ್ರೆನ್ಸ್ ಇಲ್ಲ. ಅದು ನಾನು ಟೇಸ್ಟ್ ಮಾಡ್ತೇನೆ. ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ತೇವೆ. ಸೊ ನಾ ಸ್ಟಾರ್ಟ್ ಮಾಡ್ಲಾ, ನೀ ಸ್ಟಾರ್ಟ್ ಮಾಡ್ತೀಯಾ? ಯಾರು ಆಗ್ತದೆ ಇಬ್ಬರಿಗೆ ಸತಿ ತರ ಕಾಸೆ ಉಂಟು. ಈಗ ತುಂಬಾ ಇಷ್ಟ. ಹೌದು, ಫೀಲ್ ಮಾಡ್ಬೋದು. ಕೊಕೊನೆಟ್ ಎಲ್ಲ ಹಾಕಿದಾಳಲ್ಲ, ಅದ್ರದ್ದು ಸ್ಮೆಲ್ ಬರ್ತಾ ಉಂಟು ನಂಗೆ. ಸೊ ಅಲ್ವಾ?
ಇದು ಹಾಕೊಂಡಾಗಿದೆ. ಇದು ಸೂಪರ್ ಆಗಿ ಹೇಗೆ ಟೇಸ್ಟ್ ಬರ್ತಾವೆ ನಿಮ್ಮದು? ಅದರಲ್ಲಿ ಆರ್ಗ್ಯಾನೋ ಹ್ಞೂ ಆರ್ಗ್ಯಾನೋ ಹೊಡಿತಾ ಉಂಟು, ಬಟ್ ಆರ್ಗ್ಯಾನೋ ಟೇಸ್ಟ್ ಒಳ್ಳೆದಲ್ಲ, ಒಳ್ಳೆದುಂಟು, ಒಳ್ಳೆದಾಗಿದೆ, ಸೂಪರ್ ಆಗಿ. ಇದು ಸಹ ಹಾಗೆ ಎಗ್ ಅಂದ್ರೆ ಎಗ್ ಫುಲ್ ಬಾಯಲ್ಲಿ ಮೆಲ್ಟ್ ಆಗ್ತಾ ಉಂಟು, ಪ್ಲಸ್ ಕೋಕೋನಟ್ ಒಳ್ಳೆ ಫ್ಲೇವರ್ ಬರ್ತಾ ಉಂಟು. ಕೋಕೋನಟ್ ಹಾಕಿದ್ರೆ ಅದು ಒಳ್ಳೆ. ಕೆಲವರು ಮಾಡ್ತಾರೆ ಎಗ್ ಅಂತ ಹೇಳಿ, ಸೊ ಹೀಗೆ ಆಯಿಲ್ ಹಾಕಿಲ್ಲ ಕೆಲವರು. ಹಾ ಆಯಿಲ್ ಹಾಕುದಿಲ್ಲ, ಇದಕ್ಕೆ ಆಯಿಲ್ ಇಲ್ಲ. ಅದಕ್ಕೆ So ಆಯಿಲ್ ಇಲ್ಲ. ಅದಕ್ಕೆ ನಾನು ಒಂದು 2 ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೇನೆ. ಮತ್ತೆ ಕ್ವಾಂಟಿಟಿಯಲ್ಲಿ ಸಹ ಹಾಗೆ ಇದು ಎಗ್ ಹಾಕಿ ಮಾಡಿದ್ವಲ್ಲ, ಇದು ಸ್ವಲ್ಪ ತುಂಬಾ Quantity ಜಾಸ್ತಿ ಕಾಣ್ತದೆ ಇದು. ಅದು ನೋಡಿ ಸೇಮ್ ಈಕ್ವಲ್ 2 ಪ್ಯಾಕ್ ತಗೊಂಡದ್ದು. ಇದು ಕ್ವಾಂಟಿಟಿ ನೋಡಿ, ಅದು ಕ್ವಾಂಟಿಟಿ ನೋಡಿ, ಸೂಪರ್ ಆಗಿ. ನೀರಲ್ಲಿ ಟೇಸ್ಟ್ ಮಾಡ್ಕೊಂಡು ಅಲ್ಲ, ನೀನು ಮಾಡ್ಕೊ. ಈಗ ಇದು ತಿನ್ನು, ಇದು ನೀನು ತಿನ್ನು. ಈಗ ನಾವು ಮಾಡಿದ್ದು ಟೇಸ್ಟ್ ನೋಡ್ತೇವೆ. ಎಗ್ ಮತ್ತೆ ಮೌತ್ ಅಲ್ಲಿ ಮೆಲ್ಟ್ ಆಗ್ತದೆ. ಇದು ಸ್ಪೈಸಿ, ಒಳ್ಳೆ ಸ್ಪೈಸಿ ಇಲ್ಲ ಅಷ್ಟು. ಅದು ಸ್ಪೈಸಿ. ಅಂದ್ರೆ ನಾನು ಇದಕ್ಕೆ ಮ್ಯಾಗಿ ಪೌಡರ್ ಮಾತ್ರ ಹಾಕಿದ್ದು, ಬೇರೆ ಅಂತ ಆಡ್ ಮಾಡಿಲ್ಲ. ಇದ್ರಲ್ಲಿ ನಾವು ಚಿಲ್ಲಿ ಫ್ಲೆಕ್ಸ್ ಹಾಕಿದ್ದಾರೆ, ಸೊ ಸ್ವಲ್ಪ ಸ್ಪೈಸಿ ಫೀಲ್ ಆಗ್ತಾ ಉಂಟು. ನಿಮ್ಗೆ ಇನ್ನು ಹೆಚ್ಚು ಸ್ಪೈಸಿ, ಹೆಚ್ಚಂದ್ರೆ ಇದು ನಾರ್ಮಲ್ ಸ್ಪೈಸಿ, ನಿಮ್ಗೆ ಸ್ವಲ್ಪ ಹೆಚ್ಚು ಅಂತ ಬೇಕಂತ ಇದ್ರೆ 2 ಹಾಕ್ಬೋದು. ನಾನು ಮಗುಗೆ ಎಲ್ಲ ನಾನು ತಿನ್ನುವಾಗ ಮಗು ಸಹ ತಿಂತಾಳೆ ಕೆಲವೊಮ್ಮೆ, ಅವಳಿಗೋಸ್ಕರ ಅಂದ್ರೆ 1 ಹಾಕುದು ನಾನು. ಸೊ ನಾವು ಮಾಡಿದ್ವಿ, ಈಗ ತುಂಬ ಒಳ್ಳೆ ಟೇಸ್ಟ್ ಬಂತು. ಇನ್ನು ನೀವು ಮಾಡ್ಕೊಳ್ಳಿ, ನೀವು ಮಾಡಿದಿದ್ರೆ ನಮ್ಗೆ ಕಮೆಂಟ್ ಮಾಡಿ ಹೇಳಿ. ಇನ್ ಕೇಸ್ ಮಾಡದಿದ್ರೆ ಇದನ್ನು ಟ್ರೈ ಮಾಡ್ಕೊಳ್ಳಿ, ಟ್ರೈ ಮಾಡಿ ತಿಂದು ಮತ್ತೆ ಕಮೆಂಟ್. ಒಟ್ಟು ಕಮೆಂಟ್ ಹಾಕ್ಬೇಕು. ಹೌದು, ನೀವು ಮಾಡದಿದ್ರು ಕಮೆಂಟ್ ಹಾಕ್ಲೇಬೇಕು. ಮತ್ತೇನಂತ ಹೇಳಿದ್ರೆ, ನಿಮ್ಮ ಹತ್ರ ಇದಕ್ಕೆ ಚೀಸ್ ಇದ್ರೆ ಚೀಸ್ ಹಾಕೊಳ್ಳಿ. ಮತ್ತೆ ಎಗ್ಗಿಗೆ ಚೀಸ್ ಒಳ್ಳೆ ಆಗುದಿಲ್ಲಲ್ಲ. ಎಗ್ಗಿಗೆ ಮಿಲ್ಕ್ ಹಾಕ್ಬೋದು, ಕೆಲವರಿಗೆ ಎಗ್ ಮಿಲ್ಕ್ ಆಗುದಿಲ್ಲ. ನಂಗೆ ಆಗುದಿಲ್ಲ ಅದು ಕಾಂಬಿನೇಷನ್ ಕೆಲವರಿಗೆ ಆಗುದಿಲ್ಲ, ಹೆಲ್ತ್ ಹಾಳಾಗ್ತದೆ. ನಂಗೆ ಮಿಲ್ಕ್ ಆಗುದಿಲ್ಲ, ಮಿಲ್ಕ್ ಐಟಮ್ ಎಂತ ಸಹ ಆಗುದಿಲ್ಲ. ಸೊ ಅಂತವ್ರು ಖಾಲಿ ಎಗ್ ಮಾತ್ರ ಹಾಕೊಳ್ಳಿ, ಮಿಲ್ಕ್ ಹಾಕೊಳ್ಬೇಡಿ. ಎಗ್ ಮಿಲ್ಕ್ ಆಗುವವರು ಇದು ಮಿಲ್ಕ್ ಹಾಕೊಳ್ಳಿ, ಅಂದ್ರೆ ನೀರಿನ ಬದಲು ಮಿಲ್ಕ್ ಹಾಕೊಳ್ಳಿ. ಅದು ಸ್ವಲ್ಪ ಚೇಂಜಸ್ ಉಂಟು. ಇದು ನಾನು ಎಗ್ ಒಡೆದು ಹಾಕಿದೆ, ಚೀಸಿ ಬರ್ತದೆ ಅಲ್ಲ. ಅದರಲ್ಲಿ ಎಗ್ ಒಡೆದು ಹಾಕ್ಲಿಕ್ಕಿಲ್ಲ, ಅದರಲ್ಲಿ ಸ್ಕ್ರಮ್ಡ್. ಅದು ನೆಕ್ಸ್ಟ್ ಟೈಮ್ ನಾನು ಮಾಡ್ತೇನೆ. ಅವಳು ಇನ್ನೊಮ್ಮೆ ತೋರಿಸ್ತಾಳೆ. ಈಗ ನಾನು ತಿನ್ನುದಿಲ್ಲ ಅಂತ ಹೇಳಿ ಅವಳು ಇದು ಈ ತರ ಮಾಡಿದಾಳೆ. ನೆಕ್ಸ್ಟ್ ಟೈಮ್ ನಿಮ್ಗೆ ಅದು ರೆಸಿಪಿ ಬೇಕಾ ಅಂತ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಸೊ ಅವಳು ನಿಮ್ದು ಎಷ್ಟು ಕಮೆಂಟ್ ಇರ್ತದೆ ಅಷ್ಟು ಬೇಗ ಅವಳು ಮಾಡ್ತಾಳೆ. ಕಮೆಂಟ್ ತುಂಬಾ ಬಂದ ಹಾಗೆ ನಾನು ಹಾಕ್ತೇನೆ. ಸೈಡಲ್ಲಿ ಹಾಕು, ಸೈಡ್ ಮಾಡ್ಕೊಳ್ತೇವೆ. ನಾವೀಗ ಪ್ಲೇಟ್ ಎಲ್ಲ ಹೀಗೆ ತಿರ್ಗಿಸೋ ಬದ್ಲಿ ಒಂದೇ ಸೈಡ್ ಅರ್ಧ ಹಾಕೊಳ್ಳುವ ಅಂತ ಹೇಳಿ. ಸೂಪರ್ ಆಗಿದೆ. ಅವಳ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ, ನನ್ನ ಮಗ ಮಲ್ಕೊಂಡಿದ್ದಾನೆ. ನಮ್ಮದು ಇದು ವಿಡಿಯೋ ಮಾಡಿದ್ದು ಆ ಟೈಮಲ್ಲಿ. ಬಾಕಿ ನಂಗೆ ಕಾಣಿಸಿದಿಲ್ಲ. ಅದೇ ಟೈಮ್ ಆಕ್ಚುಲಿ ನಂಗೆ ಆ ಟೈಮಲ್ಲಿ ನಮ್ಮ ಮನೆ ಕೆಲಸ ಆಗ್ಬೇಕು, ನಾನು ಮನೆ ಕೆಲಸ ಬಿಟ್ಟು ಬೇರೆಲ್ಲ ಚಕ್ಕೆ ಮಾಡ್ತೀನಿ. ಅಷ್ಟು ಜಾಸ್ತಿ ಆಗ್ತದೆ. ತೆಪ್ಪು ನೋಡ್ಬೋದು, ಸಾಕಾ? ಸಾಕು ಹೇಳಿ. ಒಳ್ಳೆ ಆಗಿದೆ, ಡೆಫಿನೆಟ್ಲಿ ನೀವು ಒಮ್ಮೆ ಟ್ರೈ ಮಾಡಿ. ಮತ್ತೆ ನೋಡ್ಬೋದು 2 ಟೈಪ್ ಮ್ಯಾಗಿ. ಮತ್ತೆ ಮ್ಯಾಗಿ ಹೆಚ್ಚು ದಿನಕ್ಕೆ ಆಗುದಿಲ್ಲ, ಮುಕ್ಕಸ ಇರ್ತದೆ. ಅವಳಿಗೆ ಮ್ಯಾಗಿ, ಚಾಕ್ಲೇಟ್, ಐಸ್ ಕ್ರೀಮ್ ಬಟ್ ಲಿಮಿಟ್ ಹಾಗೆ ಆಗುದಿಲ್ಲ ಮಾರುತ್ತೆ. ಎಲ್ಲ ಸಹ ಮುಗ್ತೀನಿ ನಾನು. ಎಷ್ಟು ಪ್ಯಾಕ್ ತಿಂತಿ? 3 ಪ್ಯಾಕ್ ತಿನ್ಬೋದು. ಎರಡು ಪ್ಯಾಕ್ ಪ್ಲಸ್ 1 ಪ್ಯಾಕ್ 3 ಪ್ಯಾಕ್. 2 ನಾನೇ ಹಾಕೊಂಡಿದ್ದೇನೆ, 1.5. ಮುಖ ಸೆಡ್ತದೆ. ಅವ್ರು ಚಿಕ್ಕವರಿರುವಾಗ ಚಾಕ್ಲೇಟ್ ತಿಂತಿದ್ರು ಫುಲ್. ಈಗ ಅದು ಹೇಳ್ತಾರಲ್ಲ, ಬೆಳೆದಾಗೆ ಒಂಥರ
ಆಸೆ ಆಗುದಿಲ್ಲ ಅಂತ ಹೇಳಿ ಹಾಗೆ ಆಗ್ತಾ ಉಂಟು. ನಾನು ಚಿಕ್ಕವಳಿರುವಾಗ ಬಟ್ ನಾನು ಚಿಕ್ಕದಿರುವಾಗ ಡೈರಿ ಮಿಲ್ಕ್ಸ್ ಎಲ್ಲ ತಿಂದಿಲ್ಲ. ನಂಗೆ ತಂದು ಕೊಡ್ತಿದ್ದಿಲ್ಲ. ನಾವು ತಿಂದಿದ್ದೇವೆ, ಸೊ ಅಷ್ಟು ಇದಿಲ್ಲ. ಮುಂಚೆ ಆಸೆ ಇತ್ತು, ಬಟ್ ಲಿಮಿಟೆಡ್ ಕೊಡುದು ಮನೆಯಲ್ಲಿ ಸಹ. ಇಷ್ಟೇ ತಿನ್ಬೇಕು, ಇಷ್ಟೇ ಮಾಡ್ಬೇಕು ಹಾಗೆ. ಫುಡಿ ನಾನು ಇಲ್ಲ ಅಂತ ಹೇಳುದಿಲ್ಲ, ಬಟ್ ನಂಗೆ ಬಿರಿಯಾನಿ ಫುಡ್ಡಿಗೆ ಕಂಪೇರ್ ಮಾಡಿದ್ರೆ ಬೇಕರಿ ಐಟಮ್ ಹೇಳಿದ್ದ ಅದು ನಂಗೆ ಅದ್ರಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಂಗೆ ರೈಸ್ ಐಟಮ್ ಇಷ್ಟ, ಲೈಕ್ ಬಿರಿಯಾನಿ, ಗೀ ರೈಸ್, ಆ ಟೈಪ್ ಇದೆಲ್ಲ ನಾನು ಎಷ್ಟು ಕೊಟ್ಟರು ನಾನು ತಿಂತೇನೆ ಹಾಗೆ. ಸೊ ಈಗ ನಂಗೆ ಫುಲ್ ಆಗಿದೆ ಗೊತ್ತಿಲ್ಲ. ಒಳ್ಳೆ ಟೇಸ್ಟಿ ಆಗಿತ್ತು, 2 ಸಹ ಸೂಪರ್ ಆಗಿತ್ತು. ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಪ್ಲೇಟ್ ಖಾಲಿ ಆಯ್ತು. ಇಬ್ರು ಒಟ್ಟಿಗೆ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅವ್ರಿಗೆ ತಿಂದಾದ್ಮೇಲೆ ಇನ್ನು 2 ತುಂಟು ಅವಳು ತಿಂದಿದ್ದು. ಒಂದು ಟ್ರೈ ಮಾಡ್ತೇವೆ. ಹೌದು, ಓಕೆ. ಐ ಹೋಪ್ ನಿಮ್ಗೆ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಚಾನಲಲ್ಲಿ. ಇನ್ನು ಹೊಸತ್ತು ನಾವೇನಾದರೂ ಟ್ರೈ ಮಾಡ್ತೇವೆ, ಸಪೋರ್ಟ್ ಮಾಡಿ ನಮಗೆ ಹೀಗೆ. ಮತ್ತೆ ನಿಮಗೆ ಮುಂದೆ ಯಾವುದು ಟಾಪಿಕ್ ನಾವು ವಿಡಿಯೋ ಮಾಡ್ಬೇಕಂತ ನಮ್ಗೆ ಅದು ಸಹ ಹೇಳಿದ್ರೆ ನಮ್ಗೆ ಸ್ವಲ್ಪ ಹೆಲ್ಪ್ ಆಗ್ತದೆ, ನಾವು ಯಾವುದು ಮಾಡುದು ಅಂತ ಹೇಳಿ. ಸೊ ಇದು ನಮ್ಗೆ ಒಬ್ರು ಸಜೆಸ್ಟ್ ಮಾಡಿದ್ರು, ನೀವು ಮ್ಯಾಗಿ ಮಾಡಿ ಅಂತ ಹೇಳಿ. ಸೊ ಅದು ನಾವು ಮಾಡಿ ನಿಮ್ಗೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡು ಅವರು ಸಜೆಸ್ಟ್ ಮಾಡುವವ್ರನ್ನೇ ಕಟ್ತಾ ಇದ್ದಾರೆ. ಹೌದು, ನಾವಿಬ್ರು ಫ್ರೆಂಡ್ಸ್ ಮಾಡ್ತೇವೆ. ಹಲೋ ಗೈಸ್, ಸ್ಟಾರ್ಟಿಂಗ್ ಇಂದ ನಾನು ಮಾತಾಡ್ತೇನೆ. ಸಾಯ್ ಬೇಡ. ಹಲೋ ಗೈಸ್, ಸೊ ಏನಾಯ್ತಾ? ಬನ್ನಿ ನೋಡುವ, ಕರ್ಕೊಂಡು ಹೋಗ್ತೀನಿ ಹೇಗೆ ಬನ್ನಿ. ಸೊ ಈಗ ಏನ್ ಬೇಡ ಈಗ ಕೃಷ್ಣ ಸಾರಿ ಗೈಸ್ ಮಾಡ್ಬೇಕು. ನಾನು ಇದೆಲ್ಲ ಚಳಿ ಗೈ ಚಳಿ ನಾನು ಕಟ್ ಮಾಡ್ತೇನೆ ಅಲ್ಲಿ. ನೀನ್ ಮಾಡಿದಾಕೆ ಮಾಡ್ಲಿಲ್ಲ. ಈಗ ಕೆಲಸ ಕುತ್ಕೊಳ್ತೇನೆ ಕೇಳ. ಇಷ್ಟ ಆದ್ರೆ ಅದಕ್ಕೆ ತೋರಿಸ್ಬೇಕಲ್ಲ. ನೋಡೊಂದು ಮೆಸೇಜ್ ಹಾಕಿದ್ರು, ನಾನು ಅದಕ್ಕೆ ಹೀಗೆ ಮಾಡಿ ಮೆಸೇಜ್ ಅದು ಹೀಗೆ ನಾನು ಏನ್ ಅರ್ಥ ಮಾಡ್ಕೊಳ್ಬೇಕು? ಒಂದು ನಿಮಿಷ ಗೈಸ್, ನಿಮ್ಗೆ ಗೊತ್ತಿರ್ಬೇಕು ಹೀಗೆ ಅಂತ ಹೇಳಿದ್ರೆ ಎಂತ ಎಂತ ಅಂದ್ರೆ ಇದು ಎಂತ ಅಂತ ಹೇಳ್ಕೊಂಡು ಕ್ವಶನ್. ಈಗ ನಂಗೆ ಗೊತ್ತಾದ. ಈಗ ಹಾಗಾದ್ರೆ ನೀನ್ ನಾರ್ಮಲ್ ಮಾತಾಡಿದ್ರು ನೀನ್ ಹಿಂಗೆ ನೋಡ್ತಿ, ಸ್ಟಿಕ್ಕರ್ ಕಳ್ಸಿದ್ರು ನೀನ್ ಹಿಂಗೆ ನೋಡ್ತಿ. ಕೆಲವದಕ್ಕೆ ಕೇಳ್ತೇನೆ ನಾನು, ಯಾಕೆ ಇದು ಎಂತಕ್ಕಿದು ಅಂತ ಹೇಳ್ಕೊಂಡು ಹಾಗೆ ಹೀಗೆ ಎಂತ ಹೇಗೆ ಎಂತ ಇದು. ನಂಗೆ ಸ್ಪೈಸಿ ಆಗ್ತಾ ಉಂಟು.